ಮಕರ ಸಂಕ್ರಾಂತಿ ಭಾಗ 2. ಈಗಾಗಲೇ ಮಕರ ಸಂಕ್ರಾಂತಿಯ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆ ವಿಡಿಯೋ ನನ್ನ ಪ್ರೊಫೈಲ್ನಲ್ಲಿ ಇದೆ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೂಡ ಹಾಕಿ ಇಟ್ಟಿರ್ತೇನೆ. ಆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡಿ. ಈಗ ಇನ್ನೊಂದಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮಕರ ಸಂಕ್ರಾಂತಿಯ ದಿನ ಅನೇಕ ಐತಿಹಾಸಿಕ ಮತ್ತು ಪೌರಾಣಿಕ ಘಟನೆಗಳು ನಡೆದಿವೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ? ಈ ಹಬ್ಬದ ಒಂದಷ್ಟು ದಂತಕಥೆ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ. ವಿಷ್ಣುವಿನಿಂದ ರಾಕ್ಷಸನ ಸಂಹಾರ. ಈ ದಿನ ಭಗವಾನ್ ವಿಷ್ಣು ರಾಕ್ಷಸರನ್ನು ಸಂಹರಿಸಿ ಯುದ್ಧದ ಅಂತ್ಯವನ್ನು ಘೋಷಿಸಿದನು. ಅವನು ಮಂದಾರ ಪರ್ವತದಲ್ಲಿ ಎಲ್ಲ ಅಸುರರ ತಲೆಗಳನ್ನು ಹೂಳಿದನು. ಆದ್ದರಿಂದ ಈ ದಿನವನ್ನು ದುಷ್ಟ ಮತ್ತು ನಕಾರಾತ್ಮಕತೆಯನ್ನು ತೊಡೆದು ಹಾಕುವ ದಿನವೆಂದು ಪರಿಗಣಿಸಲಾಗಿದೆ. ಮಕರ ಸಂಕ್ರಾಂತಿಯ ಕುರಿತು ಶ್ರೀಕೃಷ್ಣನ ಮಾತು. ಮಹಾಭಾರತ ಕಾಲದಲ್ಲಿ ಭೀಷ್ಮ ಪಿತಾಮಹನು ಸೂರ್ಯನು ತನ್ನ ದೇಹವನ್ನು ತೊರೆಯಲು ಉತ್ತರಾಯಣಕ್ಕಾಗಿ ಕಾಯುತ್ತಿದ್ದನು. ಏಕೆಂದರೆ ಉತ್ತರಾಯಣದಲ್ಲಿ ದೇಹವನ್ನು ತೊರೆಯುವ ಆತ್ಮಗಳು ಕೆಲವು ಕಾಲ ದೇವಲೋಕಕ್ಕೆ ಹೋಗುತ್ತವೆ ಅಥವಾ ಅವು ಪೂರ್ವಜನ್ಮದ ಚಕ್ರದಿಂದ ಹೊರಬರುತ್ತವೆ. ಅವರ ಶ್ರಾದ್ದ ಸಮಾರಂಭವನ್ನು ಸೂರ್ಯನ ಉತ್ತರಾಯಣ ಚಲನೆಯಲ್ಲೂ ನಡೆಸಲಾಗುತ್ತದೆ. ಇದರ ಫಲವಾಗಿ ಇಂದಿನವರೆಗೂ ಮಕರ ಸಂಕ್ರಾಂತಿಯಂದು ಪೂರ್ವಜರ ಸಂತೋಷಕ್ಕಾಗಿ ಎಳ್ಳು ಮತ್ತು ನೀರನ್ನು ಅರ್ಪಿಸುವ ಪದ್ಧತಿ ಚಾಲ್ತಿಯಲ್ಲಿ ಇದೆ. ಉತ್ತರಾಯಣದ ಮಹತ್ವವನ್ನು ವಿವರಿಸುತ್ತಾ ಭಗವಾನ್ ಶ್ರೀಕೃಷ್ಣನು ಸ್ವತಃ ಗೀತೆಯಲ್ಲಿ ಹೀಗೆಂದು ಹೇಳಿದ್ದಾನೆ. ಉತ್ತರಾಯಣದ 6 ತಿಂಗಳ ಮಂಗಳಕರ ಅವಧಿಯಲ್ಲಿ ಸೂರ್ಯದೇವರು ಉತ್ತರಾಯಣವಾಗಿದ್ದಾಗ ಮತ್ತು ಭೂಮಿಯು ಪ್ರಕಾಶಮಾನವಾಗಿ ಉಳಿಯುತ್ತದೆ. ಆಗ ದೇಹವನ್ನು ಈ ಬೆಳಕಿನಲ್ಲಿ ಬಿಡುವುದರಿಂದ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಅಂತಹ ಜನರು ಬ್ರಹ್ಮನಿಂದ ವರವನ್ನು ಪಡೆಯುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಸೂರ್ಯನು ದಕ್ಷಿಣಾಯನದಲ್ಲಿ ಇದ್ದಾಗ ಭೂಮಿಯು ಕತ್ತಲೆಯಾಗುತ್ತದೆ ಮತ್ತು ಈ ಕತ್ತಲೆಯಲ್ಲಿ ದೇಹವನ್ನು ಬಿಟ್ಟ ನಂತರ ಒಬ್ಬರು ಮತ್ತೆ ಜನ್ಮ ಪಡೆಯಬೇಕಾಗುತ್ತದೆ ಎಂದು ಹೇಳಿದ್ದಾನೆ. ಇನ್ನುಳಿದ ಉತ್ತಮ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.